ಎಲ್ರಿಗೂ ನಮಸ್ಕಾರ. ನಾನು ಶಕುಂತಲಾ. ಸೊ ಒಂದು ವಾರ ಆಗಿತ್ತು. ಸೊ ಒಂದು ವಾರದಿಂದ ಯಾವುದೇ ನಾನು ವೀಡಿಯೋ ಹಾಕಿರಲಿಲ್ಲ. ಎಲ್ಲ ಗೊತ್ತೇ ಇದೆ, ನಾನು ವೀಡಿಯೋ ಹಾಕಿದ್ದೆ ಏನಂತ. ಟ್ರಿಪ್ ಹೋಗಿದ್ದಿದ್ದು ಎಲ್ಲನೂ. ಸೊ ನಾವು ಮಂಗಳೂರಿಗೆ ಹೋಗಿದ್ವಿ, ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ಸೂಪರಾಗಿತ್ತು. ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ. ಉಡುಪಿ, ಕಟೀಲು, ಹಾಗೆ ಕೊರಗಜ್ಜ ದೇವಸ್ಥಾನ ನೋಡಿದ್ವಿ, ಮಂಗಳಾದೇವಿ ದೇವಸ್ಥಾನ ನೋಡಿದ್ವಿ, ಸುಮಾರು ದೇವಸ್ಥಾನ, ಬೀಚ್ ಎಲ್ಲ ನೋಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗಿದ್ವಿ. ಸೊ ಅದಕ್ಕೆ ನಾನು ವೀಡಿಯೋ ಏನು ಅಪ್ಲೋಡ್ ಮಾಡಲಿಲ್ಲ. ಅಲ್ಲಿ ನಾನು ಏನು ವೀಡಿಯೋ ಮಾಡಿದ್ದೆ ಅದನ್ನೆಲ್ಲ ನಾನು ಹಾಕಿದ್ದೆ, ನೋಡಿರ್ತೀರ. ಒಳ್ಳೊಳ್ಳೆ ಹೆಸರಂತ ಒಳ್ಳೆ ಫೇಮಸ್ ಹೋಟೆಲ್ಸು ಅಲ್ಲೆಲ್ಲ. ಸೊ ಫುಡ್ಡೆಲ್ಲ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು, ಸಖತ್ತಾಗಿತ್ತು. ಫ್ಯಾಮಿಲಿ ಜೊತೆ ಹೋಗಿದ್ದು ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆಯೇ ಒಂದು ಸಂತೋಷದ ವಿಷಯ, ಎಲ್ಲರೂ ಖುಷಿ ಪಡ್ತೀರಾ. ಹಾಗೆಯೇ ನಿಮ್ಮ ಹಾರೈಕೆಯೂ ಇರಬೇಕು. ಏನಪ್ಪ ಅಂತಂದರೆ ನನ್ನ ಕನಸು ಏನಾಗಿತ್ತು, ನಾನು ಒಂದು ಶಾಪ್ ಓಪನ್ ಮಾಡಬೇಕು ಅಂತ ಹೇಳ್ತಾನೆ ಇದ್ದೆ. ನಾನು ಓಪನ್ ಮಾಡ್ತಾಯಿದ್ದೀವಿ, ನೋಡ್ತಾ ಇದ್ದೀನಿ ಅಂಗಡಿ ಅಂತ. ಖಂಡಿತ ಅತಿ ಶೀಘ್ರದಲ್ಲಿ ಈಗ ನಮ್ಮ ಧನ್ವಿಕಾ ಕ್ರಿಯೇಷನ್ಸ್ ಶಾಪ್ ಓಪನ್ ಆಗ್ತಾಯಿದೆ. ಸೊ ನಿಮಗೆಲ್ಲರಿಗೂ ಖಂಡಿತ ನಾನು ಇನ್ವೈಟ್ ಮಾಡ್ತೀನಿ. ಖಂಡಿತ ಎಲ್ಲರೂ ಬರಬೇಕು. ಹಾಗೆ ಇನ್ನೂ ಟೈಮು ಎಲ್ಲ ಡೇಟನ್ನು ಫಿಕ್ಸ್ ಆಗಿಲ್ಲ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಖಂಡಿತ ಹೇಳ್ತೀನಿ. ವೀಡಿಯೋ ನೋಡ್ತಾ ಇರಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಿದೆ ನೋಡಿ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಏನಪ್ಪ ಅಂದರೆ ಎಲ್ಲ ನೋಡಿದವರು ಲೈಕ್ ಮಾಡ್ತೀರಾ. ಕೆಲವರು ಅಷ್ಟೇ ಅಲ್ಲ, ಲೈಕ್ ಮಾಡಿದ್ದಷ್ಟೇ ಅಲ್ಲ, ಶಾಪಿಂಗ್ ಮಾಡಿದ್ದೀರಾ. ಮೋಸ್ಟ್ ಆಫ್ ದಮ್ ಎಲ್ಲರೂ ನೋಡಿದವರು ತುಂಬ ಜನ ಸ್ಕ್ರೀನ್ಶಾಟ್ ತೊಗೊಂಡು ಸ್ಟೇಟಸಲ್ಲಿ ನೋಡಿ ಸೀರೆಗಳಿರ್ಬೋದು, ಡ್ರೆಸ್ಗಳಿರ್ಬೋದು, 1 ಗ್ರಾಮ್ ಜ್ಯುವೆಲರಿ ಇರ್ಬೋದು, ಇಮಿಟೇಷನ್ ಜ್ಯುವೆಲರಿ ಇರ್ಬೋದು, ಎಲ್ಲನೂ ನನ್ನ ಹತ್ರ ನೀವು ಶಾಪಿಂಗ್ ಮಾಡಿದ್ದೀರಾ. ನಾನು ಮನೆಯಲ್ಲೇ ಅಂಗಡಿಯನ್ನು ಸುಮ್ಮನೆ ಮನೆಯಲ್ಲಿ ಇಟ್ಕೊಂಡಿದ್ರು ಅಷ್ಟಾಗಿದ್ದು. ಇವತ್ತು ನಾನು ಒಂದು ಶಾಪ್ ಓಪನ್ ಮಾಡಬೇಕು ಅಂದರೆ ಅದಕ್ಕೆಲ್ಲ ನೀವೇ ಕಾರಣ. ಸೊ ಯಾವಾಗಲೂ ನಿಮ್ಮ ಪ್ರೀತಿ, ನಿಮ್ಮ ಸಹಕಾರ ಹೀಗೇ ಇರಲಿ. ನಾನು ಯಾವಾಗಲೂ ಆಭಾರಿಯಾಗಿರ್ತೇನೆ. ಸೊ ಅದಕ್ಕೆ ನಾನು ಸ್ವಲ್ಪ ಬ್ಯುಸಿ, ಅದರಲ್ಲಿ ಓಡಾಟ, ಅಲ್ಲಿ ಇನ್ನೂ ವರ್ಕ್ ನಡೀತಾ ಇದೆ. ಶಾಪಲ್ಲೆಲ್ಲ ಅರೇಂಜ್ಮೆಂಟ್ ಗೊತ್ತೇ ಇರುತ್ತಲ್ಲ. ಸೊ ಅದೆಲ್ಲ ನಡೀತಾ ಇದೆ. ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಹಾಗೆ ನಾನು ಸ್ಟೇಟಸಲ್ಲಂತೂ ಹಾಕ್ತಾನೇ ಇದ್ದೀನಿ, ಒಂದು ಸ್ಯಾರೀಸ್ದು, ಜ್ಯುವೆಲರಿದು ಎಲ್ಲನೂ. ಏನಾದರೂ ಬೇಕಿದ್ದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಮಿಡಿಯೇಟಾಗಿ ಖಂಡಿತ ನಾವು ಕೊರಿಯರ್ ಮಾಡ್ತೀವಿ. ಸೊ ಮುಂದೆ ನಮ್ಮ ಶಾಪ್ದೆಲ್ಲ ಏನು ಹೇಗೆಲ್ಲ ರೆಡಿಯಾಗುತ್ತೆ ಮತ್ತು ಹೇಗೆಲ್ಲ ಎಲ್ಲಿದೆ ಎಲ್ಲ ನಾನು ನಿಮ್ಗೆ ಖಂಡಿತ ತಿಳಿಸ್ಕೊಡ್ತೀನಿ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಹಾಗೆ ಒಂದು ಸಣ್ಣ ವಿಷಯ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನೀವೆಲ್ಲ ನನ್ನ ಆತ್ಮೀಯರಾಗಿರೋದ್ರಿಂದ ಒಂದು ಸಣ್ಣ ವಿಷಯ ಏನಪ್ಪ ಅಂತಂದರೆ, ನಾವು ಯಾರೇ ಒಂದು ಹೆಣ್ಮಕ್ಳು ಏನೇ ಒಂದು ಈಗ ಮೀಡಿಯಾ ಮಾಧ್ಯಮಗಳನ್ನು ಉಪಯೋಗಿಸ್ಕೊಂಡು ಲೈಕ್ ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಚಾನಲ್ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಏನೋ ಅವ್ರ ಜೀವನಕ್ಕೆ ಏನೋ ಒಂದು ಮಾಡೋಕ್ಕೆ ಸ್ಯಾರೀಸ್ ಬಿಸ್ನೆಸ್ ಮಾಡ್ತಾರೆ, ಅಥವಾ ಬ್ಲಾಗ್ ಮಾಡ್ತಾರೆ, ಅವ್ರ ರೂಟೀನ್ದು ವಿಡಿಯೋ ಮಾಡ್ತಾರೆ, ಅಡುಗೆದು ವಿಡಿಯೋ ಮಾಡ್ತಾರೆ ಅಂದ ತಕ್ಷಣ ಅವ್ರ DP ನೋಡಿ ಅವ್ರನ್ನ ನೋಡಿಬಿಟ್ಟು ಆಮೇಲೆ ಅವ್ರಿಗೆ ಮೆಸೇಜ್ ಹಾಕೋದು ಅನ್ವಾಂಟೆಡು, ಅದೆಲ್ಲ ಖಂಡಿತ ತಪ್ಪು. ಯಾಕೆಂದರೆ ಅದು ನಮಗೆ ನಮ್ಮದೇ ಆದಂಥ ಕನಸುಗಳಿರ್ತವೆ, ನಮಗೆ ನಮ್ಮದೇ ಆದಂತಹ ಸಂಸಾರ ಇರುತ್ತೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಗಂಡ ಮಕ್ಕಳು ಎಲ್ಲ ಇರ್ತಾರೆ. ಸೊ ನಾವು ಯಾರೋ ನಮ್ಮನ್ನು ಮೆಚ್ಚಿ ಏನೋ ಒಂದು ಮೆಸೇಜ್ ಹಾಕಿದ್ರೆ ಅವ್ರ ಇದಕ್ಕೆ ನಾವು ಹರಟೆ ಹೊಡ್ಕೊಂಡಿರೋಂಥ ಟೈಮ್ ಪಾಸ್ ಮಾಡೋಕ್ಕಿರಲ್ಲ ಹೆಣ್ಮಕ್ಳು. ನನಗಾಗಿದ್ದ ಅನುಭವ ನಾನು ಖಂಡಿತ ಹೇಳ್ತಾ ಇದ್ದೀನಿ, ನನ್ನದೇ ಅನುಭವ ಹೇಳ್ತಾ ಇದ್ದೀನಿ. ಏನೋ ಒಂದು ಮೆಸೇಜ್ ಹಾಕ್ತೀರಾ, ಮೇಡಮ್ ಸ್ಯಾರೀಸ್ ಇದೆಯಾ, ಸ್ಯಾರಿ ಸೇಲ್ ಮಾಡ್ತೀರಾ ಅಂತ. ಸರಿ, ಯಾರೋ ಕಸ್ಟಮರು ಸ್ಯಾರಿ ಕೇಳ್ತಾ ಇದ್ದಾರೆ. ನಾವು ಡೀಟೇಲ್ಸ್ ಕಳಿಸಿದ ತಕ್ಷಣ ಹೇಗಿದ್ದರೂ ನನ್ನ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ. ಯಾಕೆಂದರೆ ನಾನು ಒಂದು ಬಿಸ್ನೆಸ್ ವುಮನ್ ಆಗಿರೋದ್ರಿಂದ ಹೇಳ್ತೀನಿ, ಅದರಲ್ಲೇನು ಮುಚ್ಚಿರೋದಿಲ್ಲ. ಆವಾಗ ನೀವು ಮೆಸೇಜ್ ಮಾಡಿ, ಓಕೆ ನೀವು ತುಂಬ ಚೆನ್ನಾಗಿದ್ದೀರಾ, ನೀವು ಹಾಗಿದ್ದೀರಾ, ನನಗೆ ಅಗತ್ಯನೇ ಇಲ್ಲ ರೀ. ನೀವು ಯಾರು ನನಗೆ ಚೆನ್ನಾಗಿದ್ದೀರಾ ಅಂತ ಹೇಳೋಕ್ಕಾಗಲಿ. ನಾನು ಚೆನ್ನಾಗಿರೋದು ನನಗೆ ಹುಟ್ಟಿನಿಂದಲೂ ನನಗೆ ಗೊತ್ತಿದೆ. ಸೊ ಹಾಗೆಯೇ ನನ್ನ ಹಾಗೆ ಎಷ್ಟೋ ಹೆಣ್ಮಕ್ಳು ಇರ್ತಾರೆ. ಇವತ್ತು ನನ್ನ ಹಸ್ಬೆಂಡು ಮೆಸೇಜ್ ನೋಡ್ತಾರೆ, ಜಸ್ಟ್ ನಗ್ಬಿಟ್ಟು ಓಕೆ ಇದೆಲ್ಲ ಸಾಮಾನ್ಯ ಅಂತ ಬಿಡ್ತಾರೆ. ಹಾಗೆ ಎಲ್ಲರಿಗೂ ಹಾಗೆ ಇರೋದಿಲ್ಲ. ಸೊ ನೋಡಿದವರು ಏನಪ್ಪ ನನ್ನ ವೈಫ್ಗೆ ಈ ರೀತಿ ಮೆಸೇಜ್ ಯಾರೋ ಕಳಿಸಿದ್ದಾರೆ, ಇನ್ನೇನಾಗುತ್ತೋ ಮುಂದೇನಾಗುತ್ತೋ ಏನೂ ಮಾಡಬೇಡ, ಯಾವುದೂ ಬೇಡ, ಸುಮ್ಮನೆ ಇದ್ಬಿಡು ಮೂಲೆಯಲ್ಲಿ ಅಂತ ಹೇಳೋರು ಇರ್ತಾರೆ. ಯಾಕೆ ಅವರ ಲೈಫಲ್ಲಿ ಆಟ ಆಡೋಕ್ಕೆ ಹೋಗ್ತೀರಾ? ಎಷ್ಟೋ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಹೆಣ್ಮಕ್ಳು. ಮಾಡೋಕ್ಕೆ ಹೋಗಬೇಡಿ ಆ ಥರ. ಏನು ಅಂಥದ್ದೇನಿದೆ, ಯಾರೋ ಹೆಣ್ಮಕ್ಳ ಹತ್ರ ನೀವು ಹರಟೆ ಬೇಡದೇ ಇರೋದು ಮಾತಾಡಬೇಕು, ನಿಮ್ಮ ಹತ್ರ ಅವ್ರು ಮಾತಾಡಬೇಕು ಅಂತ ಅವ್ರದ್ದೇ ಆದಂಥ ಕನಸು ಅವ್ರಿಗಿರುತ್ತೆ. ಸೊ ನನಗೂ ಅಷ್ಟೇ, ಯಾರೇ ಆಗಲಿ ನೀವು ಏನು ಮೆಸೇಜ್ ಕಳಿಸ್ತೀರಾ, ಗುಡ್ ಮಾರ್ನಿಂಗ್ ಕಳಿಸ್ತೀರಾ, ನಾನು ಕೇರ್ ಮಾಡಲ್ಲ ಬಿಡಿ. 3 ದಿನ ಕಳಿಸ್ತೀರಾ, 4 ದಿನ ಕಳಿಸ್ತೀರಾ, ಆಮೇಲೆ ಸುಮ್ಮನೆ ಆಗ್ತೀರಾ. ಹಾಗೆಯೇ ಒಳ್ಳೆಯವರು ಇದ್ದೀರಾ, ಖಂಡಿತ ನಾನು ಇಲ್ಲ ಅಂತ ಹೇಳಲ್ಲ. ಒಳ್ಳೆಯವರು ಇದ್ದೀರಾ, ತುಂಬ ಸಪೋರ್ಟಾಗಿ ಮಾತಾಡ್ತೀರಾ, ಅಥವಾ ಒಂದು ಮೆಸೇಜ್ ಹಾಕ್ತೀರಾ, ಮೇಡಮ್ ಗುಡ್ ಲಕ್ ಅಂತನೋ, ಕಂಗ್ರ್ಯಾಚುಲೇಷನ್ ಅಂತನೋ, ಮತ್ತು ಅದು ಬೇರೆ. ಆದರೆ ಊಟ ಆಯಿತಾ, ತಿಂಡಿ ಆಯಿತಾ, ನೀವು ಚೆನ್ನಾಗಿದ್ದೀರಾ ನೋಡೋದಕ್ಕೆ, ಅದೆಲ್ಲ ಬೇಕಾಗಿಲ್ಲ. ಇಟ್ಸ್ ಅನ್ವಾಂಟೆಡ್ ಆ್ಯಕ್ಚುಲಿ. ಏನಕ್ಕೆ ಬೇಕು ಹೇಳಿ?
ನಾನು ಸಾಫ್ಟಾಗಿ ಇಲ್ಲಿ ಹಾಯ್ ಚೆನ್ನಾಗಿದ್ದೀರಾ, ನಮಸ್ಕಾರ, ಹೇಗಿದ್ದೀರಾ ಅಂತ ಸಾಫ್ಟಾಗಿ ಮಾತಾಡ್ಬೋದು. ಬಟ್ ಬೇರೆ ರೀತಿಯಲ್ಲಿ ಏನಾದರೂ ಸ್ವಲ್ಪ ನೀವು ಆ ಲಿಮಿಟ್ ಲೈನ್ ಕ್ರಾಸ್ ಮಾಡಿದ್ರೆ ನನ್ನದೇ ಆದಂತಹ ರೀತಿಯಲ್ಲಿ ನಾನು ಆ್ಯಕ್ಷನ್ ತಗೊಳ್ಳೋದು ರೆಡಿ ಇರ್ತೀನಿ. ಸೊ ಅದಕ್ಕೇ ನನಗಾಗಿದ್ದೇನೆ, ಬೇರೆಯವ್ರಿಗೂ ಆಗಬಾರ್ದು ಅಂತ. ಎಷ್ಟು ಹೆಣ್ಮಕ್ಳು ಜೀವನದಲ್ಲಿ ಈ ರೀತಿ ಆಗಿರುತ್ತೆ, ಅವರ ಫ್ಯಾಮಿಲಿನ ಅವ್ರ ಸಂಸಾರನ ಹಾಳು ಮಾಡ್ಕೊಂಡಿರ್ತಾರೆ. ಅದಕ್ಕೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನೋಡಿದ್ರಾ ಚೆನ್ನಾಗಿದ್ದೀವಿ, ನಮ್ಗೆ ಗೊತ್ತಿದೆ, ಬಿಟ್ಬಿಡಿ ಅಷ್ಟೇ. ನಿಮ್ಮ ಮನೆಯಲ್ಲೂ ನಿಮಗೂ ನಿಮ್ಮದೇ ಫ್ಯಾಮಿಲಿಯವರು ಅಕ್ಕ ತಂಗಿರೆಲ್ಲ ಇರ್ತಾರೆ. ಸೊ ನಮ್ಮ ಹತ್ರ ಮಾತಾಡಿ ಹರಟೆ ಮಾಡೋಕ್ಕೆ ನಾವು ಯಾರು ಫ್ರೀಯಾಗಿ ಕೂತ್ಕೊಂಡಿರಲ್ಲ. ನಮ್ಮದೇ ಆದಂತಹ ಭವಿಷ್ಯ ಕಟ್ಕೊಳ್ಳೋಕ್ಕೆ ತುಂಬ ಕನಸುಗಳು ಕಟ್ಕೊಂಡಿರ್ತೀವಿ. ಸೊ ಇಂಥದ್ದೆಲ್ಲ ನಾವು ಕೇರು ಮಾಡಲ್ಲ, ಭಯನೂ ಪಡೋದಿಲ್ಲ. ಅದಕ್ಕೆ ಏನು ಬೇಕೋ ಬೇರೆ ರೀತಿ ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಆದಷ್ಟು ಆ ರೀತಿ ಬೇರೆಯವ್ರಿಗೂ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ ಅಲ್ವಾ. ಸೊ ಹೆಣ್ಮಕ್ಳು ತುಂಬ ಸ್ವಾಭಿಮಾನಿಗಳು ಕಣ್ರಿ. ಎಷ್ಟು ಇದಾಗಿರ್ತಾರೋ, ನೀವು ಸ್ವಲ್ಪ ಯಾಮಾರಿದ್ರೆ ನಮ್ಮ ಹೆಣ್ಮಕ್ಳು ಅಷ್ಟೇ, ಯಾರೋ ಏನೋ ಮಾತಾಡಿ ನಿಮಗೆ ಸ್ವಲ್ಪ ಹೊಗಳಿ ಎಲ್ಲ ಮಾಡಿದ್ರೆ ಖಂಡಿತ ಹಳ್ಳಕ್ಕೆ ಬೀಳಕ್ಕೆ ಹೋಗಬೇಡಿ. ಅದೆಲ್ಲ ಜಸ್ಟ್ ಟೈಮ್ ಪಾಸ್ಗೆ, ಅವ್ರಿಗೆ ಬೇರೆ ಏನು ಕೆಲಸ ಇರಲ್ಲ, ಅದಕ್ಕೆ ಆ ರೀತಿ ಆಗ್ತಾರೆ. ಕೇರ್ ಮಾಡದೆ ಜಸ್ಟ್ ನನಗೆ ಯಾವುದೇ ಸುಮಾರು ಬಂದಿದ್ದೇವೆ ಆ ರೀತಿ ಬಂತ, ಆ ಫೇಸ್ಬುಕ್ಕಲ್ಲಾದರೂ ಇರ್ಬೋದು, ವಾಟ್ಸಪ್ಪಲ್ಲಾದರೂ ಇರ್ಬೋದು, ಜಸ್ಟ್ 1 ಸೆಕೆಂಡು ನಂಬರ್ ಬ್ಲಾಕ್ ಮಾಡಿ ಬಿಸಾಕಿ ಅಷ್ಟೇ, ಬೇರೆ ಏನಿಲ್ಲ, ಏನು ಮಾಡ್ಕೊಳಕ್ಕಾಗಲ್ಲ. ಸೊ ಭವಿಷ್ಯ ಇಂಪಾರ್ಟೆಂಟು. ನಮ್ಮ ಜೀವನ, ನಮ್ಮ ಸಂಸಾರ, ನಮ್ಮ ಕುಟುಂಬ ನಮಗೆ ಇಂಪಾರ್ಟೆಂಟ್. ಧೈರ್ಯವಾಗಿ ಯಾರೇ ಆಗಲಿ ಹೆಣ್ಮಕ್ಳು ಏನೇ ಕೆಲಸ ಮಾಡೋಕ್ಕೆ, ಒಳ್ಳೆ ಕೆಲಸ ಮಾಡೋಕ್ಕೆ ನೀವು ಮುಂದೆ ಹೋಗ್ತಾ ಇದ್ದೀರಾ, ಖಂಡಿತ ಆರಾಮಾಗಿ ಮಾಡಿ. ಏನೇ ಆ ರೀತಿ ಬೇರೆ ರೀತಿಯಲ್ಲಿ ತೊಂದರೆ ಆಯಿತಾ, ಖಂಡಿತ ಜಸ್ಟ್ ಒಂದು ಕಾಲ್ ಮಾಡಿ. ನಮ್ಮ ಮಹಿಳಾ ಸಂಘ, ಅದು ನನ್ನ ಮಹಿಳಾ ಸಂಘದಲ್ಲಿದ್ದು ನನಗೆ ಮೆಸೇಜ್ ಎಲ್ಲ ಹಾಕಿದ್ರೆ ಸುಮ್ಮನೆ ಬಿಡ್ತೀನಾ? ನಿಮ್ಗೆ ಆ ರೀತಿ ಏನಾದರೆ ಖಂಡಿತ ಮೆಸೇಜ್ ಮಾಡಿ. ಸೊ ಭಯಪಡಬೇಡಿ. ಹಾಗೆ ಬಿ ರೆಡಿ ಫಾರ್ ನಮ್ಮ ಧನ್ವಿಕಾ ಕ್ರಿಯೇಷನ್ಸ್ಗೆ ಶಾಪ್ಗೆ ಬರೋದಕ್ಕೆ. ಇನ್ನೇನು ತುಂಬ ಹತ್ರದಲ್ಲೇ ಇದೆ. ನಾನು ಯಾವ ದಿನ ಇನಾಗ್ರೇಷನ್ ಇದೆ ಅಂತ ಹೇಳ್ತೀನಿ. ಖಂಡಿತ ಎಲ್ಲರೂ ಬನ್ನಿ.